ಆತ್ಮೀಯ H16 ನ್ಯೂಸ್ ಅಥವಾ ದೇಶದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಾವರ್. ನಿಜವಾಗಿಯೂ ಇಂಡಿಯಾ ಸಂಘಟನೆ ಅಂದರೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. NDA ಅಂದರೆ BJP ಸಂಘಟನೆಯನ್ನು ಎದುರಿಸಿ ಗೆಲ್ಲಬಲ್ಲ? ಇದು ಮೊದಲನೇ ದೊಡ್ಡ ಪ್ರಶ್ನೆ. ಯಾಕಂದರೆ ಈ ವಿರೋಧ ಪಕ್ಷಗಳ ಈ ಸಂಘಟನೆದ ಕಾಂಗ್ರೆಸ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಇನ್ನುಳಿದವರೆಲ್ಲ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಇವರೆಲ್ಲರೂ ಒಗ್ಗಟ್ಟಾಗಿ ಈ NDA ಮೋದಿ ಸರ್ಕಾರದ ಅಂದರೆ BJP ಸರ್ಕಾರವನ್ನು ಎದುರಿಸಿ ಗೆಲ್ಲಬಲ್ಲದ 2029 ಅನ್ನುವಂಥ ಚರ್ಚೆ ಇಡೀ ದೇಶ ತುಂಬ ವ್ಯಾಪಿಸ್ತಾ ಇದೆ. ಅದರಲ್ಲೂ ದೆಹಲಿಯಲ್ಲಿ ಕೂಡಿದಂಥ 23 ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಡುವಂಥ, ಅದರಲ್ಲೂ ಮುಖ್ಯವಾಗಿ BJP ಮತ್ತು RSS ವಿರುದ್ಧ ಹೋರಾಟ ಮಾಡುವಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಭಾಳ ಒಳ್ಳೆಯ ನಿರ್ಣಯ, ತಪ್ಪೇನಿಲ್ಲ ಅದರೊಳಗೆ. ಆದ್ರೆ ಅವ್ರ ವಿರುದ್ಧ ಹೋರಾಡೋದಕ್ಕೆ ನಿಮ್ಮಲ್ಲಿ ಸಂಘಟನೆ ಇಲ್ಲದ, ಒಗ್ಗಟ್ಟಿಲ್ಲದ, ಇದು ಮೂಲಭೂತ ಪ್ರಶ್ನೆ. ಇದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದೆ BJP ಮತ್ತು AAP, ಆಮ್ ಆದ್ಮಿ ಪಾರ್ಟಿ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಈ ಸಂಘಟನೆಗೆ ಇವತ್ತು ಅತ್ಯಂತ ಒತ್ತು ಕೊಟ್ಟು ನಿಂತಂಥದ್ದು ಯಾವುದಪ್ಪ ಅಂತಂದ್ರೆ TMC ಅಂದರೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್. ಹೌದು, ಇವತ್ತು ಅತ್ಯಂತ ಹೊಡೆತಕ್ಕೆ ಸಿಕ್ಕಿದ್ದಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು. ಅವರಿಗೂ ಭಾಳಷ್ಟು ಇತ್ತು, ನಾನು ಗೆಲ್ಲಬಲ್ಲೆ, SIR ತೊಗೊಂಬರಲಿ, ಮತ್ತೇನು ತೊಗೊಂಬರಲಿ, ನಾನು ಗೆಲ್ತೀನಿ ಅನ್ನುವಂಥ ಮಾತು. ಯಾಕಂತಂದ್ರೆ ಮಮತಾ ಅವರಲ್ಲಿ ವಿಶೇಷವಾದೊಂದು ನಾನು ಗೆಲ್ತೀನಿ ಅನ್ನುವಂಥ ಭಾಳಷ್ಟು ಏನಪ್ಪ ಅಂತ ಅದಕ್ಕೇನಂತೀರಿ ನೀವು, ವಿಶ್ವಾಸ. ಆದರೆ ವಿಶ್ವಾಸಕ್ಕೆ ಇವತ್ತು ದೊಡ್ಡ ಹೊಡೆತ ಕೊಟ್ಟು, ಅದಷ್ಟಲ್ಲ ಇವತ್ತು ಪಾರ್ಟಿಯನ್ನು ಛಿದ್ರ ಮಾಡುವಂಥ ಮಟ್ಟಕ್ಕೆ ಬಂದು ನಿಂತದ BJP ಅಥವಾ ಮೋದಿ ಶಾ ಅಥವಾ NDA. ಇವತ್ತು ಆದರೆ ಬಿಸಿ ಗೊತ್ತಾಗಿದೆ ಏನಪ್ಪ ಇದು ಯಾವ ರೀತಿ ಆಗಬಹುದು ಅಂತೇಳಿ. ಯಾಕಂದರೆ ಈ ಮೊದಲು ತಿಳ್ಕೊಬೇಕಾಗಿತ್ತು ಮಮತಾ ಬ್ಯಾನರ್ಜಿ ಅವರು ಮಹಾರಾಷ್ಟ್ರದಲ್ಲೇ ಶಿವಸೇನೆ ನೋಡಿದಾಗ, ಅದೇ ಕಾಲಕ್ಕೆ ಶರದ್ ಪವಾರ್ ಪಕ್ಷವನ್ನು ನೋಡಿದಾಗ ತಾವು ತಿಳ್ಕೊಬೇಕಾಗಿತ್ತು, ಇನ್ನುಳಿದವರು ತಿಳ್ಕೊಬೇಕಾಗಿತ್ತು. ತಿಳ್ಕೊಳ್ಳಿಲ್ಲ. ನಾವು ಬರಿಷ್ಠರಿದ್ದೀವಿ ನಮ್ಮ ಏರಿಯಾದಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಗೆಲ್ಲಬಲ್ಲಿವಿ. ವೆಸ್ಟ್ ಬೆಂಗಾಲ್ ನಂದದು, ನನ್ನ ಸ್ವಂತ ಆಸ್ತಿ ಅನ್ನೋರಾಗ ಬಿಹೇವ್ ಮಾಡಿದರು. ಎಲ್ಲದಕ್ಕೂ ಹೋರಾಟ ಮಾಡೋದು, ಇಳಿದು ಮತ್ತೆ ಪ್ರತಿಭಟನೆ ಮಾಡೋದು ಮಾಡ್ತಾ ಇದ್ರು. ಈವನ್ ಅಧಿಕಾರದಲ್ಲಿ ಇದ್ದಾಗ ಪ್ರತಿಭಟನೆ ಮಾಡುವಂಥ ಅನೇಕ ಕಾರ್ಯಕ್ರಮ ಮಾಡ್ತಾಯಿದ್ರು. ಹೀಗಾಗಿ ಒಂದು ರೀತಿ ಎಲ್ಲದಕ್ಕೂ ವಿರೋಧ ಮಾಡುವಂಥದ್ದು ಗುಂಡಾ ಪ್ರವೃತ್ತಿಯಲ್ಲಿ ಭಾಳಷ್ಟು ಬೆಳೆದ, ನನ್ನನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಯಾವುದೋ ಭ್ರಮೆಯಲ್ಲಿದ್ದರು. ಆದರೆ ಒಂದಿಲ್ಲಿ ಮರೆತು ಬಿಟ್ಟರು ಅವರು. ಏನಪ್ಪ ಅಂದ್ರೆ ನಾನು ನನ್ನ ಜನಕ್ಕೆ ಅಂದರೆ ಬೆಂಗಾಲಿಗಳಿಗೆ ಏನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಅಲ್ಲಿ ಸೋತಿದ್ದವು. ನಾವು ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ ಅನ್ನುವಂಥದ್ದು. ಅಲ್ಲಿ ಬಡತನದ, ನಿರುದ್ಯೋಗದ, ಹಸಿವದ, ಸಂಕಟದ, ಶಿಕ್ಷಣದಲ್ಲಿ ಮೇಲು ಕೀಳದ, ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇಲ್ಲ, ಚೆನ್ನಾಗಿ ಚರ್ಪಡಿಸ್ತಾ ಇದ್ದಾರೆ. ಇದ್ರ ಲಕ್ಷ ಹಾಕಲಿಲ್ಲ ಕೈಯಾಗ ಅಧಿಕಾರ ಇದ್ದಾಗ 15 ವರ್ಷಗಳವರೆಗೆ. ಇವತ್ತು ಅವ್ರಿಗೆ ಸ್ವತಃ 29 MP ಗಳಲ್ಲಿ 20 MP NDA ಜಿಗಿದು ಹೋಗ್ತಾ ಇದ್ದಾರೆ. ಆ ಪಾರ್ಟಿನ ಮಾಡೋದು ಹೋಗಿಬಿಡೋದು. ನಮ್ಮದಪ್ಪ ನಿಜವಾದ ಪಾರ್ಟಿ ಅದು TMC, ನಮ್ಮದು ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರೆ. 58 ಶಾಸಕರು, 20 ಜನ MP ಗಳು. ಇವತ್ತು ನಾವು ವಿರೋಧ ಪಕ್ಷ, ಅದು TMC ಅಲ್ಲ, ಮಮತಾ ಬ್ಯಾನರ್ಜಿ ಅವ್ರದ್ದಲ್ಲ. ಯಾವ ರೀತಿಯಾಗಿ ಉದ್ಧವ್ ಠಾಕ್ರೆ ಅವ್ರು ಮಾಡಿದರೋ, ಯಾವ ರೀತಿಯಾಗಿ ಶರದ್ ಪವಾರ್ ಅವ್ರಿಗೆ ಮಾಡಿದರೋ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿನ ಮುಂದಿಟ್ಟುಕೊಂಡು ಇಂಥ ಪ್ರಸಂಗದಲ್ಲಿ ನಾವು ಒಗ್ಗಟ್ಟು ಬೇಕು ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಿದೆ. ಅದಕ್ಕೆ ಅವ್ರು ದೆಹಲಿಗೆ ಬಂದಿದ್ದಾರೆ, ಅದು ಆಗಬೇಕು ಅನ್ನೋ ಬೆನ್ನಿದ್ದಾರೆ. ಇದು ಹಾಗೇ ಆಗ್ತಿತ್ತು. ಅವತ್ತು ನಿತೀಶ್ ಕುಮಾರ್ ಅವ್ರಿಗೆ ಸಂಯೋಜಕರಾಗಿ ಮಾಡಿದ್ರೆ ಇಂಡಿಯಾ ಸಂಘಟನೆ ಇನ್ನೂ ಗಟ್ಟಿಯಾಗಿ ಉಳಿತಿತ್ತು. ಆದರೆ ಆ ಸಂದರ್ಭದಲ್ಲಿ ವಿರೋಧ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ, ಇನ್ನೊಬ್ಬರು ಕೇಜ್ರಿವಾಲ್. ಇವತ್ತು ಸರಿ ಕೇಜ್ರಿವಾಲ್ರಿ ಮೀಟಿಂಗ್ ಬಂದಿಲ್ಲ. 23 ಇದೇನು ಪಕ್ಷಗಳ ಜನ ಇದ್ದಾರೆ, ಇದರಲ್ಲಿ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ, ರಾಹುಲ್ ಗಾಂಧಿ, TMC ಮುಖ್ಯಸ್ಥ ಮಮತಾ ಬ್ಯಾನರ್ಜಿ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, RJDಯ ತೇಜಸ್ವಿ ಯಾದವ್, ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ, PDPಯ ಮೆಹಬೂಬಾ ಮುಫ್ತಿ, NCPಯ
SP ಅಂದರೆ ನಮ್ಮ ಶರದ್ ಪವಾರ್ದು, ನಾಯಕಿ ಸುಪ್ರಿಯಾ ಸುಳೆ, CPIನ ಡಿ ರಾಜಾ, CPMನ ಜಾನ್ ಬೆಟ್ವಾಸ್, ಇವರೆಲ್ಲರೂ ಉದ್ಧವ್ ಠಾಕ್ರೆ ವರ್ಚುವಲ್ ಆಗಿ ಭೇಟಿಯಾದರು, ಮಾತಾಡಿದರು. JMMನ ಹೇಮಂತ್ ಸೊರೇನ್ ವರ್ಚುವಲ್ ಆಗಿ ಈ ಇಂಡಿಯಾ ಸಭೆ ಜೊತೆ. ಅದರಲ್ಲಿ ಆಮ್ ಆದ್ಮಿ ಮತ್ತು DMK ಬಂದಿರಲಿಲ್ಲ. ಇಲ್ಲಿ ನಾವು ಉಲ್ಲೇಖಿಸಬೇಕಾಗ್ತದೆ. DMK ರಾಹುಲ್ ಗಾಂಧಿ ಅವರು TVK ಜೊತೆ ಕೂಡಿದ್ದರಿಂದಾಗಿ ಅವರು ಹೊರಗೆ ಉಳಿದಿದ್ದಾರೆ. ಅದೇ ಕಾಲಕ್ಕೆ ಈ ನಮ್ಮ ಆಮ್ ಆದ್ಮಿ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಅದನ್ನೆಲ್ಲ ಲಾಭ ಮಾಡ್ಕೊಳ್ತದೆ ಅನ್ನೋಂಥ ಆರೋಪ ಮಾಡ್ತಾ ಹೊರಗೆ ಉಳಿದವು. ಇರಲಿ, ಆರೋಪ ಪ್ರತ್ಯಾರೋಪ ಈ ಪ್ರಶ್ನೆ ಅಲ್ಲ. ಆದ್ರೆ ಒಂದು ತಿಳ್ಕೊಬೇಕಾಗಿದೆ ಇಲ್ಲಿ ಗ್ಯಾರಂಟಿಯಾಗಿ, ಇವರೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದಾರಲ್ಲ ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಿನ, ಒಬ್ಬೊಬ್ಬರಾಗಿ ಉಳಿದ್ರೆ ಸಾಧ್ಯ ಇಲ್ಲ. ಈಗಾಗಲೇ ಈ ವಿರೋಧ ಪಕ್ಷಗಳು, ಅದು ಪ್ರಾದೇಶಿಕ ಪಕ್ಷಗಳೆಲ್ಲ ನಾಶ ಹಂತಕ್ಕೆ ಬಂದಿದ್ದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಅದರಲ್ಲೂ ಕೇಜ್ರಿವಾಲ್ ಅಂತ ನಾಯಕರು, ಯಾಕಂದ್ರೆ ಪಂಜಾಬ್ ಅವ್ರ ಕೈಯಿಂದ ಹೋಯ್ತು ಅಂತ ಗೊತ್ತಾಗ್ತದೆ ಅವ್ರಿಗೆ. ಯಾಕಂದ್ರೆ ಸುಲಭಿಲ್ಲ ಪಂಜಾಬ್ದಲ್ಲಿ ಗೆಲ್ಲುವುದು ಅನ್ನೋಸತಿ ಯಾಕಂದ್ರೆ ಮಾತುಗಳು ನಡೀತಾ ಇದ್ದಾವೆ. ಅದೇನೂ ಇರಲಿ, ಈ ಸಂಘಟನೆ, ಈ 23 ಪಕ್ಷಗಳ ಒಂದು ಹೋರಾಟ ಯಶಸ್ವಿ ಆದಿತ್ತ. ಯಾಕಂದ್ರೆ ಈಗಾಗಲೇ ಇದರ ಬಗ್ಗೆ ಟೀಕೆ ಟಿಪ್ಪಣಿ ಅದಾವ. ಒಂದು ಏನಪ್ಪ, ಇಲ್ಲೇ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾತಿಲ್ಲ, ಮತ್ತೇನಿಲ್ಲ, ಏನು ಒಂದು 5 ಪಾಯಿಂಟ್ಗಳನ್ನು ಮಾತಾಡಿದ್ದಾರೆ, 5 ವಿಷಯಗಳನ್ನು ಮಾತಾಡಿದ್ದಾರೆ. ಅವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇವತ್ತು ಸಾಕಷ್ಟು ಮುದ್ದೆಗಳದಾವೆ. SIR ಮುದ್ದೆ ಅದ, ಮತ ಚೋರಿ ಅಂದ್ರದಕ್ಕೆ ಅದು ಯಾರೂ ಸಪೋರ್ಟ್ ಮಾಡಲಿಲ್ಲ. ಮಮತಾ ಬ್ಯಾನರ್ಜಿ ಸಪೋರ್ಟ್ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರು ಇಲ್ಲ ಮತ ಚೋರಿ ಮಾಡ್ತಾ ಇದ್ದಾರಪ್ಪ ಅಂತ ಬಿಹಾರದಲ್ಲಿ ಹೇಳಿದರು, ಕೇಳಿಲ್ಲ. ವೆಸ್ಟ್ ಬೆಂಗಾಲದಲ್ಲಿ ಹೇಳಿದರು, ಅದನ್ನು ಇಶ್ಯೂ ಮಾಡಿದರು. ರಾಷ್ಟ್ರ ಮಟ್ಟದಲ್ಲಿ ಇಶ್ಯೂ ಮಾಡಿದರು ಅವರು. ಆ ಸಂದರ್ಭದಲ್ಲಿ ಯಾವ ವಿರೋಧ ಪಕ್ಷ ನಾಯಕನು ಅದಕ್ಕೆ ಬೆಂಬಲ ಸೂಚಿಸಲಿಲ್ಲ. ಅದು ವಾಸ್ತವವಾಗಿ ಇದ್ದಿದ್ದು ಸತ್ಯ, ಸುಳ್ಳಿನಲ್ಲ. ಯಾಕಂದರೆ ವೆಸ್ಟ್ ಬೆಂಗಾಲದಲ್ಲೇ ಎಲ್ಲ ಒಂದು ಈ ಮತಗಳ ಸರ್ವೆ ಮಾಡಿದಾಗ ಕೇವಲ 4-5% ಮತಗಳ ಅಂತದಿಂದ 42% ಜನ ಇನ್ನೂ 42% ಜನ ಇವತ್ತಿಗೂ ಮಮತಾ ಬ್ಯಾನರ್ಜಿ ಬೆಂಬಲಿಗರು ವೆಸ್ಟ್ ಬೆಂಗಾಲದಲ್ಲಿದ್ದಾರೆ. ಅದಕ್ಕಿಂತ 4% ಹೆಚ್ಚು ತೊಗೊಂಡಿದ್ದಾರೆ. 48-49% ತೊಗೊಂಡಂಥ BJPಗೆ ಹೆಚ್ಚು 32 ಲಕ್ಷ ಮತಗಳು ಬಂದಿದ್ದಾವೆ. ಇಲ್ಲಿ 27 ಲಕ್ಷ ಮತಗಳು ಕಟ್ ಮಾಡಿದಾರೆ ಅಂತ ನೆನಪಿಡ್ಬೇಕಾಯ್ತು ನಾವು. ಒಂದು ವೇಳೆ ಅದು 27 ಲಕ್ಷ ಮತಗಳು ಕಟ್ ಆಗದೆ ಹೋಗಿದ್ರೆ ಚಿತ್ರ ಬೇರೆ ಇರ್ತಿತ್ತು ಅಂತ ಅನ್ನೋದು. ಅಷ್ಟಲ್ಲ, 90 ಲಕ್ಷ ಬೇರೆ ಕಟ್ ಮಾಡಿದ್ದಾರೆ. ಇಲ್ಲಿ ಒಳನುಸುಳುಕೋರು ಸತ್ತಿದ್ದಾರೆ, ಬೇರೆ ರಾಜ್ಯ ಹೋಗಿದ್ದಾರೆ, ಮತ್ತೇನು ಕಾರಣ ಹೇಳಿ 90 ಲಕ್ಷಕ್ಕೂ ಅಧಿಕ ಮತಗಳನ್ನು ಕಟ್ ಮಾಡಿದ್ದಾರೆ. SIR ಅಂದರೆ ನಮ್ಮ ಈ ಒಂದು ಚುನಾವಣಾ ಆಯೋಗ. ಹಾಗೆ ಉಳಿದ ಕಡೆ ಬಿಹಾರದಲ್ಲೂ ಆಗಿದೆ, ಇನ್ನು ಉತ್ತರ ಪ್ರದೇಶದಲ್ಲಿ ಆಗೋದು. ಇನ್ನು ಉತ್ತರ ಪ್ರದೇಶದಲ್ಲಿ ನಮ್ಮ ಅಖಿಲೇಶ್ ಯಾದವ್ ಪರೀಕ್ಷೆ ಆಗೋದು. ಇದೆಲ್ಲ ನಡೆದಾಗ ಅವ್ರಿಗೆ ಗೊತ್ತಾಗಿದೆ, ಇಲ್ಲಪ್ಪ ಇದು ನಾವು ಒಗ್ಗಟ್ಟಾಗದೇ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಒಗ್ಗಟ್ಟಾಗಿ ಉಪಯೋಗ ಇಲ್ಲ. ಇದು ಇನ್ನೂ ಒಂದು ಗಮನಿಸಬೇಕಾಗಿದೆ, ಇವರು ವಿರೋಧಿಗಳು ಒಗ್ಗಟ್ಟಾಗುವ ಜೊತೆಗೆ ಹೋರಾಟಕ್ಕೆ ಬರೀ ಹೋರಾಟ ಬಾಯಿ ಮತ್ತಿಂದಲ್ಲ, ಫಿಟ್ ಮಾಡಿ ಮತ್ತೇನೋ ಮಾಡಿದ್ದೀನಿ, ಅದನ್ನು ಮೀರಿ ಇಲ್ಲಿ ಬೀದಿಗಿಳಿಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ವಿಷಯಗಳಿದ್ದಾವೆ ಹೋರಾಟ ಮಾಡೋದು. ನಿರುದ್ಯೋಗದ ಇಲ್ಲೇ, ಬಡತನದ ಇಲ್ಲೇ, ಆರೋಗ್ಯ ಇಲ್ಲ ಇಲ್ಲೇ, ಇಲ್ಲಿ ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಅವ್ರು ಏನು ಮಾತಾಡಿದ್ರು ಅವ್ರ ಮಾತುಗಳಿದ್ದಾವೆ ಇವತ್ತು. ಮತ್ತು ಮಾರ್ಕೆಟ್ ರೇಟ್ ಅಂತ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗ್ತಾ ಇದೆ, ತಡೀಲಿಕ್ಕೆ ಆಗ್ತಾ ಇಲ್ಲ. ಎಣ್ಣೆ ಭಾಳಷ್ಟು ತುಟ್ಟಿಯಾಗಿ ಹೋಗ್ಬಿಟ್ಟದು. ಎಣ್ಣೆ ಎಣ್ಣೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಸಾಕಷ್ಟು ತುಟ್ಟಿ ಆಗ್ತಾ ಇದೆ. ಸಾಮಾನ್ಯಕ್ಕೆ ನಿಲುಕ್ತಾ ಇಲ್ಲ. ಇವತ್ತು BJP ಅವ್ರು ಹೇಳ್ತಾ ಇರ್ಬೋದು ಬೇರೆ ರಾಷ್ಟ್ರಗಳಲ್ಲೇ ಕಿಂತಲೂ ಕಡಿಮೆ ಅದಪ್ಪ ನಮ್ಮ ರೇಟ್ ಹೆಚ್ಚು ಮಾಡೋದು ಅಂತೇಳಿ. ಬಟ್ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚದ. ನಮಗಿಂತ ಅಮೇರಿಕಾದಲ್ಲೇ 36-40 ಪಟ್ಟು ಹೆಚ್ಚದವರಲ್ಲೇ. ಅಲ್ಲಿ ಹೆಚ್ಚು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಅಂದರೆ ನಮ್ಮಲ್ಲಿ ಏನದ ಪ್ರತಿಯೊಬ್ಬ ಈ ನಮ್ಮ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರತಿಯೊಬ್ಬನ ಆದಾಯ ಎಷ್ಟದಪ್ಪ ಅಂತಂದ್ರೆ ಇಲ್ಲ ನಾವು ಜಗತ್ತಿನಲ್ಲಿ ಕಂಪೇರ್ ಮಾಡಿದಾಗ 152ನೇ ಸ್ಥಾನದಲ್ಲಿ ಬಂದಿರ್ತಾ ಇದ್ವಿ. ಹೀಗಾಗಿ ಇದೆಲ್ಲ ನೆನ್ಪಿಟ್ಕೊಂಡು ಇವತ್ತು BJP ಏನೋ ಹೇಳ್ತಾ ಇದೆ ಇಲ್ಲಿ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸತ್ಯನದು. ಅದು ಇವತ್ತು ಮುಖ್ಯವಾಗಿ ಮಾಡಬೇಕಾಗಿದ್ದು ಈ ಇಂಡಿಯಾ ಸಂಘಟನೆ ಇದ್ದಿದ್ದು ಒಗ್ಗಟ್ಟಾಗಿ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ವಿಷಯಗಳು ಸಾಕಷ್ಟಿದ್ದವ್ರಿಗೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ CBSE ನೀಟದಾಗಿರ್ಬೋದು, ಪರೀಕ್ಷೆಗಳಾಗಿರ್ಬೋದು, ಅದೇ ಕಾಲಕ್ಕೆ ಈ ನೌಕರಿಗಾಗಿ ನಡೀತಿರೋದು ಪರೀಕ್ಷೆಗಳಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಗಳಾಗಿರ್ಬೋದು, ಎಲ್ಲ ಕಡೆನೂ ಭ್ರಷ್ಟತೆ. ಅದೇ ಕಾಲಕ್ಕೆ ಪೇಪರ್ ಲೀಕ್ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾರೆ, ಪೇಪರ್ ಲೀಕ್ ಆಗ್ತದೆ, ಮುಗಿದು ಹೋಗಿಬಿಡ್ತು, ಮತ್ತು ಮುಂದೆ ಹೋಗಿಬಿಡ್ತು. ಹೀಗಾಗಿ ಮತ್ತು ಇವನ್ ಸೈನ್ಯದಲ್ಲೂ ಸಹಿತ ನಿಮಗೆ ಗೊತ್ತದೆ, ಈಗಾಗಲೇ ಸೈನ್ಯದಲ್ಲಿ 4 ವರ್ಷದಷ್ಟು ತೊಗೊಂಬಂದುಬಿಟ್ರು. ಅದನ್ನು ಏಕಾಏಕಿ 4 ವರ್ಷ ಆದಮೇಲೆ ರಿಟೈರ್ ಅನ್ನುವಂಥ ಮಾತನ್ನು ಇವೆಲ್ಲನೂ ಗಮನದಲ್ಲಿಟ್ಕೊಂಡು ನಾವು ಇವತ್ತು ವಿಚಾರ ಮಾಡಿದಾಗ ಈ
ಘಟಬಂಧನ ಅಂದ್ರೆ ಇಂಡಿಯಾ ಸಂಘಟನೆ ಇವರು ಒಂದು ಆಗೋದಷ್ಟೇ ಅಲ್ಲ, ಎಲ್ಲ ಇಶ್ಯೂಗಳನ್ನು ತಗೊಂಡು ರಾಷ್ಟ್ರ ಮಟ್ಟದಲ್ಲ ಈ ಒಂದು ಹಾದಿಗಳದ ಬೀದಿಗಿಳಿದ ಹೋರಾಟ ಮಾಡಿದಾಗ ಒಂದು ಹಾದಿ ಸಿಗ್ಬೋದು ಅಂತ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇವತ್ತೇನಾದರೂ ನಾಯಕತ್ವ ಇವರೆಲ್ಲರೂ ಪಡೆಯೋದಕ್ಕೆ ಕಾರಣ ಆಗಿದ್ದರೆ ಅದು ಪಾದಯಾತ್ರೆ, ಅದ್ರ ಜೊತೆಗೆ ಬಸ್ ಯಾತ್ರೆ, ಅದ್ರ ಜೊತೆಗೆ ಜನರು ಕೂಡುವಂಥದ್ದು, ಜನರ ಇಶ್ಯೂ ಇವತ್ತು ಹೋರಾಟ ಮಾಡುವಂಥದ್ದು, ಅದೇ ಕಾಲಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆ ತೆಗೆದು ಹೋರಾಟ ಮಾಡುವಂಥದ್ದು, ಇವೆಲ್ಲನೂ ಮಾಡಲಾರ್ದ ನಾವು ಏಕಾಏಕಿ ಗೆಲ್ಲಿಗೆ ಹೋಗ್ತೀವಿ 2029 ನಾವೆಲ್ಲ ಒಗ್ಗಟ್ಟ ಹಾಗೆ ಸೀಟ್ ಹೊಂದಿಸ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು MP ಗಳು ಒಬ್ಬೊಬ್ಬರು ನಿಲ್ಲಿಸಲು ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಅದರಷ್ಟು ಮೂರ್ಖತನ ಮತ್ತೊಂದಿಲ್ಲ. ಮೊದಲು ಒಂದೊಂದು ಆಗ್ತದಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಆಮ್ ಆದ್ಮಿ ಜೊತೆಗಿಲ್ಲ, DMK ಇಲ್ಲ, ಇಂದಿನ ನಾಳೆ ಬರ್ಬೋದು, ಅವ್ರಿಗೂ ಪರಿಸ್ಥಿತಿ ಅದ ಅವ್ರಿಗೂ ಸಹಿತ ಇವತ್ತು ಇಡೀ ದೇಶದ ತುಂಬ ಒನ್ ಪಾರ್ಟಿ ಸಿಸ್ಟಮ್ ಆಗೋ ಸಾಧ್ಯತೆ ಇರೋದರಿಂದಾಗೆ ಇವೆಲ್ಲ ಪ್ರಾದೇಶಿಕ ಪಕ್ಷಗಳು ಒಂದಾಗೆ ಹೋರಾಟಗಿಳಿಲಾರದ ಬೀದಿಗೆ ಬರಲಾರದ 2029 ಮೋದಿಯವರ ಸರ್ಕಾರನ ಇಳಿಸೋದು ಅಸಾಧ್ಯ ಅನ್ನೋದು ಇವತ್ತು ಒಂದು ತಜ್ಞರ ಅಭಿಪ್ರಾಯ ಆಗ್ಯದ, ಜನಸಾಮಾನ್ಯರ ಮಾತಾಗ್ಯದ. ಮತ್ತು ಜನಸಾಮಾನ್ಯರು ಹೋಗಿ ಮುಟ್ಟಬೇಕಾಗ್ಯದ ಸಮಸ್ಯೆಗಳು ತೆಗೆದುಕೊಂಡ. ಇದು ಜನಸಾಮಾನ್ಯರಲ್ಲಿ ಏನು ಭಾವನೆ ಅದಪ್ಪ, ಯಾರು ಬಂದರೂ ಅದನ್ನು ಮಾಡ್ತಾರೆ, ಭ್ರಷ್ಟರು ಅದಾರ ಎಲ್ಲರೂ. ಏನು ಮಮತಾ ಅವ್ರು ಭ್ರಷ್ಟಿಲ್ಲ, ರಾಹುಲ್ ಗಾಂಧಿ ಭ್ರಷ್ಟಿಲ್ಲ, ಕೇಜ್ರಿವಾಲ್ ಭ್ರಷ್ಟಿಲ್ಲ, ಯಾರು ಭ್ರಷ್ಟಿಲ್ಲಪ್ಪ, ಎಲ್ಲರೂ ಅವರೇ ಇದ್ದಾರೆ. ಅವರೊಳಗೆ ಇವರು ಅದಕ್ಕೆ ಅವ್ರಿಗಿಂತ ಇವರೇ ಚಲೋ ಅನ್ನುವಂಥ ಮನೋಭಾವದ ಪ್ರತಿಯೊಬ್ಬರಲ್ಲೇ ಆ ಮನೋಭಾವ ಹೋಗಬೇಕಾಗಿತ್ತಪ್ಪ ಅಂದರೆ ಇವೆಲ್ಲ ಒಗ್ಗಟ್ಟಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಹೋಗಿ ಮುಟ್ಟುವಂಥ ಈ ಒಂದು ಆಂದೋಲನವನ್ನು ಅನ್ನಬೋದು. ಮೋದಿಯವರು ಆಂದೋಲನ ಜೀವಿತ ಕರಿಬೋದು, ಇಲ್ಲಂತಲ್ಲ, ಪಾಪ ಅವ್ರು ಕರೀಲಿ, ಆದರೆ ಅದನ್ನು ಮಾಡಲಾರದು ಬೇರೆ ಹಾದಿ ಉಳಿದಿಲ್ಲ ಅನ್ನೋದು ಮನವರಿಕೆ ಮಾಡಿಕೊಂಡು ಆ ದಿಶೆಯಲ್ಲಿ BJP ಮತ್ತು RSS ಹೋರಾಡೋದನ್ನು ಬಾಯಲ್ಲಿ ಹೇಳೋದಲ್ಲ, ಅದನ್ನು ವಾಸ್ತವಗೊಳಿಸೋದು ಭಾಳ ಕಷ್ಟ ಅದ. ಯಾಕಂದ್ರೆ RSS ಸಂಘಟನೆ ಇಡೀ ದೇಶದ ತುಂಬ ಅದ ಅನ್ನೋದನ್ನು ಈ ಎಲ್ಲ ವಿರೋಧ ಪಕ್ಷ ತಿಳ್ಕೊಬೇಕಾಗಿದೆ. ಇಲ್ಲಿ ದಿಲ್ಲಿಯಿಂದ ಮಾತಾಡಿ ಇನ್ನು ಆಗಸ್ಟ್ದಾಗ ಭೇಟಿ ಆಗೋದು ಇಟ್ಕೊಂಡಿದ್ದಾರೆ, 2 ತಿಂಗಳಿಗೆ ಭೇಟಿ ಆಗೋದು ಇಟ್ಕೊಂಡಿದ್ದಾರೆ. ಬರೀ ಭೇಟಿ ಆದ್ರಲ್ಲ, ಫಾರ್ಮಾಗೆ ಒಗ್ಗಟ್ಟಿನಿಂದ ಹೋರಾಟಗಳಿದಾಗ 2029 ಗೆಲುವನ್ನು ಕನಸು ಕಾಣಬಹುದು ವಿನಃ ಅದ್ಬಿಟ್ಟು ಬೇರೆ ಇದನ್ನೂ ಮಾಡಿದರು ಇದು ಅಸಾಧ್ಯ. ವಿಷಯ ಸಾಗಿಸ್ತಿದ್ದಾವ್ರಿಗೆ ಮುದ್ದ ಸಾಗಿಸ್ತಿದ್ದಾವ, ಆ ಮುದ್ದಗಳನ್ನು ತೊಗೊಂಡು ಹೋರಾಟಕ್ಕೆ ಇಳಿಯೋದು ಅಂತ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಇದೇ ಒಂದೇಳಿ BJP ಹಿಂದಿನ ಕಾಲದಲ್ಲಿ ಆಗಿತ್ತಪ್ಪ ಅಂದ್ರೆ ವಿರೋಧ ಪಕ್ಷ ಇದ್ದಿದ್ರೆ ಅದು ಹೋರಾಟ ಮಾಡ್ತಿತ್ತು. ನೋಡ್ರ ನೀವು ಅವತ್ತು ಈ 2014 ಮೊದಲ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಅವರು. ಸಿಲಿಂಡರ್ ತೊಗೊಂಡು ಬೀದಿ ಬಂದರು ಇರಾಣಿ ಅವರು, ಮತ್ತೊಂದು ತೊಗೊಂಡು ಮಾಡಿದರು. ಏನು ಎಲ್ಲರೂ ಒಂದು ಸಣ್ಣ ಇಶ್ಯೂ ತೊಗೊಂಡು ದೊಡ್ಡ ಇಶ್ಯೂ ಮಾಡಿದರು. ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ಮಾತಾಡಿದರು. ಅದರ ಸಂದರ್ಭದಲ್ಲಿ ಹೇಳಿದರು ಅವರು 450 ಸಿಲಿಂಡರನ್ನು ನಾವು 350 ತರ್ತಂತ ಹೇಳಿದರು. ಆದರೆ ಇವತ್ತು 1000 ತಂದು ನಿಲ್ಲಿಸಿದಾರೆ ಅನ್ನೋ ಸಹಿತ ಇವತ್ತು ನಾವು ಜನರಿಗೆ ಹೇಳಬೇಕಾಗಿದೆ. ಮತ್ತು ಜನರಿಗೆ ಗೊತ್ತದ, ಆದರೆ ಇವ್ರು ಬಿಟ್ಟು ಬೇರೆ ತಂದ್ರೆ ಏನು ಒಳ್ಳೆ ಕೆಲಸ ಮಾಡಬಲ್ಲರ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರೋದ್ರಿಂದಾಗೆ ಒಗ್ಗಟ್ಟನ ಇಲ್ಲಿ ಮಂತ್ರ, ಅದು ಬೀದಿ ಇಳಿದು ಹೋರಾಡುವಂಥ ಆಂದೋಲನ. ಇದಕ್ಕೇನಂತಾರೆ ಇವರೆಲ್ಲರೂ? ನೀವೇನಂತೀರಿ ಈ ವಿಷಯದ ಬಗ್ಗೆ? ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಧ ದೇಶ ತರಮ ಸತ್ಯಕಾಗಿರಲಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.